ಬನವಾಸಿ ರಥ ಬೈದರ್ಗೊಂದು ಇತಿಹಾಸ ಕೇಳಿ ಏನು ಆಕ್ಚುಲಿ ಐ ಡೋಂಟ್ ನೋ. ಒಂದೇ ಕಟ್ಗಿಲೆ ಆಗಿದ್ದು ಇದು ಒಂದೇ ಕಟ್ಗಿಲೆ ಆಗಿದ್ದು 1608ರಾಗ ಒಂದೇ ಕಟ್ಗೆ ಮಾಡಿದ್ ಬೈ ಇದು. ಬಾ ಬೈ ಬಾವಿ ಐತತ್ತ ಬೈ ಶಿವರಾಜ್ ಬೈ ನಿಂದ್ರು ಬೈ ಎಲ್ಲ ಬಾವಿ ಏನ ಹೇಳಾತಿ ನಿಂದ್ರು ಹೊಳಿ ಇಲ್ಲ ಬೈ ಯಾವ್ದು ಹೊಳಿ ಐತಿಲ್ಲ ಯಾವ ಹೊಳಿ ಐತಿಲ್ಲಿ ಹೊಳಿ ಹೆಸರು ಗೊತ್ತಿಲ್ಲ ಹೊಳಿ ಒಟ್ಟು ಹೊಳಿ ಐತಿಲ್ಲ ಒಂದು ಸೌಕಾಸ ಯಾವ್ದೈತಿ ನೋಡು ಹೊಂಟಾರ ಒಟ್ರು ಹೊಳಿ ಹೆಸರು ಹೇಳ್ತಾ ಅಂತ ಅಣ್ಣ ನೋಡನ್ ತಡ್ರಿ ಗೂಗಲ್ ಒಳಗೆ ನೋಡೋದಾಯ್ತು ಒಟ್ರು. ಜೀವನದಲ್ಲಿ ನೀವಿಬ್ರು ಉದ್ಧಾರ ಆಗೋ ಲಕ್ಷಣಗಳೇ ಎಲ್ಲಿ ಮಾಡಿಸ್ತಿ ಹೇಳ ಹೋಗಲ್ಲ ಮುಂದೆ ಇಲ್ಲಿಕ್ಕಂದ್ರ ನಿನ್ನ ಇದನ್ನ ಕೂಡ ಜಡ್ಲಾಗತ್ತ ಒಳಗಿಂದ ಗಾಯ್ಸ್ ಇಲ್ಲೊಂದು ಇದು ಕಾಣ್ತಾ ಇದೆ ಬನ್ನಿ ಗಾಯ್ಸ್ ತೋರಿಸ್ತೀನಿ. ಮೊಸಳೆ ಅದಾವ ಅಲ್ಲಿ ಮುತ್ತಾರ ಕಡೆ ಮಾತಾಡ್ಸ್ತೆ ಗಾಯ್ಸ್ ಇಲ್ಲೊಂದು ಸಮುದ್ರ ತೋರಿಸ್ತೀನಿ ಬನ್ನಿ ಗಾಯ್ಸ್. ಇವ್ರು ಯಾರು ಬರೋದಿಲ್ಲ ಅಂತ ಸಾಹಸ ಯಾರು ಮಾಡೋದಿಲ್ಲ. ನಾವು ನಿಮಗ್ ಲಿಂಗ ತೋರಿಸ್ತೀವಿ ನನ್ನ ಫಾಲೋವರ್ಸಿಗೆ ನಾ ಲಿಂಗ ತೋರಿಸ್ತೀನಿ. ಅವಮಾನ ಮಾಡಿದವ್ರಿಗೆ ಅಭಿಮಾನ ತೋರಿಸ್ತೀಯಾ ಮನೋಜ ಇಲ್ಲಿ ನಡವರ್ಕ್ ಹೋಗಿಲ್ಲಿ ಕೇರಿ ಬನ್ನಿ ಗೈಸ್ ನಾ ತೋರಿಸ್ತೀನಿ ಯಾರು ಬರ್ಲಿ ಟೆನ್ಷನ್ ಬೇಡವೆ ಸೊಕಾಸ್ ಹೋಗು ನಾವು ಅಗದಿ ರಾಮ್ ರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಗೈಸ್ ಲಿಂಗ ಇಲ್ಲಿದೆ ನೋಡ್ಬಿಡ್ರಿ. ಸಮುದ್ರ ಲಿಂಗ ಗೈಸ್ ಎಲ್ಲಾರು ಅಲ್ಲಿ ನಿತ್ರ ನಾ ಇಲ್ಲಿ ನಿಂತೀನಿ ಕೈ ಮಾಡ್ರಿ ಎಲ್ಲಾರು ಒಂದು ಗೈಸ್ ಈಗ ಒಂದ್ ಗೈಸ್ ಈ ನದಿ ಹೆಸರ ವರದ ಇಲ್ಲೊಂದ್ ಲಿಂಗ ಐತಿ ಅದ ಅಲ್ಲಿ ಹೋಗಕ್ ಆಗಲ್ಲ ಇಲ್ಲೇ ಝೂಮ್ ಹಾಕಿ ನೋಡ್ರಿ. ಮತ್ ಈ ರೂಮ್ ಈಗ ದೊಡ್ಡ ವಾಚ್ ಜಗದ ಇದು ಹೆಂಗದ ನೋಡ್ರಿ ಪರಿಶ್ ಈಗ ನಮ್ ಬಿಜಾಪುರ ಕಡೆ ಕಪ್ಪಿ ಮಾಂಸ ಅಂತಾರೆ ಇದು. ನಮ್ ಬಿಜಾಪುರ ಕಡೆ ಇದನ್ನ ಕಪ್ಪಿ ಮಾಂಸ ಅಂತಾರೆ. ಓಕೆ ಓಕೆ ಮತ್ತೆ ಸಿಗೋಣ ಗೆಳೆಯರಿ. ಅದು 1608 ಕೊಟ್ಟ ಮಾಡ್ಯಾರತ್ತು ಕಟ್ಟಿಗೆ ಮೈಕ್ ಚಲೋ ಇರ್ತದ ಮಾತಾಡು ಅದೇ ನೋಡು ಬಾ ಅಲ್ಲಿ ಯಾರ ಕಡೆ ಇಲ್ಲಿ ಇದು ನೀವು ತೋರ್ಸ್ನಿ ಈಗ ಏನೋ ಕಟ್ಟಾತಾರೆ ನೋಡ್ರಿ 3 ನೋಡ್ರಿ ಇದೊಂದು ಬನ್ನಿ ಗಾಯ್ಸ್ ನಾಗಪ್ಪ ಗುಡಿ ಒಳಗೆ ಹೋಗ್ರು ಬರ್ರಿ ಬನ್ನಿ ಗಾಯ್ಸ್ ಈಗ ನಾ ತೋರಿಸ್ತೀನಿ ಗುಡಿ. ಅದು ಮಾತು ಬಾರ ತೋರ್ ಪೂರ ಹೊದ್ದ ಮಾತು ಬಾರ ತೋ ಚಲೋ. ಶಿವರಾಜ್ ಬೈ ಎಷ್ಟು ವರ್ಷದ್ದು 1608 1608 ಅಂತ ಇದು ಇದು ಅದ್ರಾಗ ಎಲ್ಲ ಇದು ಪೂರಾ ಕಟ್ಟಿ ಕಲೆ ನೋಡ್ರಿ ಕಲೆ ಹಣ್ಣು ಕಲೆಗೆ ಯಾರು ಬೆಲೆ ಕಟ್ಟಲು ಆಗೋದು ಇದು ನೋಡ್ರಿ ಇದು ಇಂತ ಮಾತಿಗೆ ನಾವು ಬಾಳ ಡೇಂಜರ್ ಇದೀವಿ ಬ್ಯಾಡ ಮುಂದ ಒಂದ್ ಜೈ ಶ್ರೀರಾಮ್ ಅನ್ಕೊಂತ ಹೆಜ್ಜೆ ಇಟ್ಟಿವಿ. ಫಾರ್ ದ ಫಸ್ಟ್ ಟೈಮ್ ನಾ ಇಲ್ಲಿ ಬರ್ಲಾತಿದ್ದು ಇದು ಬದಾಮಿ ಏನು ಬನವಾಸಿ ಬನವಾಸಿ ನಾನು ಬದಾಮಿ ಅಂದ್ರೆ ಹಿಮ್ಮಡಿ ಪುಲ್ಕೇಶ್ ನೆನ್ಪಕ್ಕನ ಇಲ್ಲೆಲ್ಲ ನೋಡ್ರಿ ಗಾಯ್ಸ್ ಹಿಂಗಾಯ್ಸ್ ಬರು ನಿಮ್ಗೊಂದು ಒಂದು ಅದ್ಭುತ ತೋರಿಸ್ತೀನಿ ಇವತ್ತ. ಇದು ಯಾವ ಗುಡಿ ಗೊತ್ತಾಗತ್ತಿಲ್ಲ ಒಂದ್ ಜೈ ಶ್ರೀರಾಮ್ ಅನ್ಕೋತ ಒಳಗ ಬಂದೆ ನೋಡ್ರಿ ಇಲ್ಲಿ ಒಂದ್ ದೇವ್ರ ಗುಡಿ ಅದ ಕೈ ಮುಕ್ಕೋರಿ ವೀರಭದ್ರ ಇದು 1600 ಒಳಗೆ ಕಟ್ಟಿದ್ದು ಗಾಯ್ಸ್. ಅವಾಗಿನ ಕಲೆ ಇದು ನನಗೂ ತಿಳಿಯತಿಲ್ಲ. ಶಿವಯೋಗಿ ಇಲ್ಲಿ ಏನೇನೋ ಬರ್ದಾರ ಹಳೆ ಇವೆಲ್ಲ
ಗೈಸ್ ಇಲ್ಲಿ ಒಂದ್ ನೋಡ್ರಿ, ಲಿಂಗ ಶಿವ ಅದಾನ ಇಲ್ಲಿ, ಸದಾಶಿವೇಶ್ವರ. ಬನ್ನಿ ಗೈಸ್, ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಒಂದ್ ಗುಡಿ ಬರ್ತದ, ಕಲ್ಲಿನ ಬಸವ ಯಜ್ಞತ್ತು ಏನದು ದೊಡ್ಡದಾಗತ್ತೆ. ಯಾವ ತೋರ್ಸ್ಕೋ ಬಡ ಬಡ. ಓಕೆ ಗೈಸ್ ತ್ರಿಲೋಕ ಮಂಟಪ, ತ್ರಿಲೋಕ ಮಂಟಪ ಇದು. ಬನ್ನಿ ಗೈಸ್, ಅಲ್ಲಿ ಹಿಡಿದು ಇಲ್ಲಿಗೆ ನಾವು ಗ್ಯಾಸ್ ಕೇಳಕ ಬಂದಿರೋದು. ಬಂದ್ ಮಾಡಿ ದೋಸ್ತ, ಬಂದ್ ಮಾಡಿ. ಗೈಸ್ ಇಲ್ಲಿ ಫೋಟೋ ಅಲವ್ ಇಲ್ಲ ಅಂತ, ಆದ್ರೂ ನಾ ಮಾಡಾಕ್ತೀನಿ ನಿಮ್ಗೋಸ್ಕರ. ಇದು ಕಾರ್ತಿಕೇಯ, ಇದು ಕಾರ್ತಿಕೇಯ. ಇನ್ನೊಂದು ಮೂರ್ತಿ ಇದೆ, ಇಲ್ಲಿ ದೇವ್ರುಗಳು ಬಹಳ ಇದೆ. ಇಲ್ಲಿ ಆದಿಕೇಶವ, ಆದಿ ಮಾಧವ ಆದಿ ಮಾಧವ. ಗೈಸ್ ನೆಲದ ಮೇಲೆಲ್ಲ ಕಲೆ ಕೆತ್ತಿರೋದು ಆಗಿನ ಕಾಲದ. ಗೈಸ್ ಇಲ್ಲೊಂದು ಇದು ಐತಿ, ಬನ್ನಿ ತೋರಿಸ್ತೀನಿ. ಟಾಮ್ ಅಂಡ್ ಜೆರಿ ಏನು ನೃತ್ಯ ಮಾಡತ್ತಾರ, ನೃತ್ಯ. ಇದು ದೊಡ್ಡದಾಗತ್ತ. ಏನ್ ಮಚ್ಚಿ ಇದ್ರದ್ದು ಏನೈತಲ್ಲ ವಿಶೇಷತೆ? ಇದು ಬಡ ಹೋತ. ಇಲ್ಲ ಬಂದ್ರ ಒಳಗಡೆ ಲಿಂಗ ಕಾಣುತ್ತ ನೋಡಿ. ಆ ಲಿಂಗದ ಹೆಸರು ಮಧುತೇಶ್ವರ. ಮಧು ಅಂದ್ರೆ ದೇನತಪ್ಪ, ಆ ದೇನತಪ್ಪದ ಬಣ್ಣದ ಲಿಂಗ, ಹೆಸರು ಮಧುತೇಶ್ವರ ಅಂತೇಳಿ. ಮಧು ಅಂದ್ರೆ ದೇನು. ಆ ಬಾಗಿಲ ಒಳಗಡೆದು 2ನೇ ಶತಮಾನ, 1800 ವರ್ಷ ಹಿಂದಿಂಡು ಅಥವಾ ಅಂದ್ರೆ ಕಟ್ಟಿತ್ತು. ಆ ಬಾಗಿಲಿಂದ ಈ ಬಾಗಿಲವರೆಗೆ 3ರಿಂದ 6ನೇ ಶತಮಾನ ಕದಂಬರು ಕಟ್ಟಿತ್ತು. ಈ ಬಾಗಿಲಿಂದ ಹೊರಗಡೆದು 10ರಿಂದ 11ನೇ ಶತಮಾನ ಬಾದಾಮಿ ತಾಲೂಕರು ಕಟ್ಟಿತ್ತು. 3 ಭಾಗ ಬಂತ. ಈಶ್ವರಂದ ಹಿಡಿದ ನಂದಿವರೆಗೆ 5 ಮಂಟಪ. 2ನೇ ಶತಮಾನದಲ್ಲಿ ಗರ್ಭ ಮಂಟಪ, 6ನೇ ಶತಮಾನದಲ್ಲಿ ಸಂಕಲ್ಪ ಮಂಟಪ, 10ರಿಂದ 11ನೇ ಶತಮಾನದಲ್ಲಿ ಸಭಾ ಮಂಟಪ, ನರ್ತ ಮಂಟಪ, ನಂದಿ ಮಂಟಪ. 5 ಮಂಟಪಗಳು. ಬಸವಣ್ಣ ನೋಡಿ 7.5 ಅಡಿ ಎತ್ತರ, 7.5. ಅವನ ಮುಖ ನೋಡಿ ಸ್ವಲ್ಪ ತ್ರಾಸಿದೆ. ಬಲಗಣ್ಣ ಪಾರ್ವತಿ ನೋಡ್ತಾನ, ಎಡಗಣ್ಣ ಪರಮೇಶ್ವರ ನೋಡ್ತಾನ. ತಾವೆಲ್ಲರೂ ಪಾರ್ವತಿ ಕುಡಿದ್ರೆ ಒಂದೇ ಕಣ್ಣು ಮಾತ್ರ ಕಾಣುತ್ತ ತೋರಿಸ್ತಾನೆ. ಅವನು ಶಿವ ಪಾರ್ವತಿ ನೋಡ್ತಾನ. ಇದು ನರ್ತ ಮಂಟಪ. ಮಾಯಾದೇವರ ನರ್ತ ಮಾಡಿದ ಮೊದಲ ಬಾರಿಸಿದ್ದು ಅಲ್ಲಮ್ಮ ಪ್ರಭು. ಈ 4 ಕಂಬದಲ್ಲಿ 1 ಕೈ ಮಾಡಿದ್ರೆ 2 ಕಾಣುತ್ತೆ, 2 ಕೈ ಮಾಡಿದ್ರೆ 4 ಕಾಣುತ್ತೆ, ಡಬಲ್. ಇದು ತ್ರಿಲೋಕ ಮಂಟಪ. ತ್ರಿಲೋಕ ಮಂಟಪ 1 ಕೆಳಗಡೆ ಪಾತಾಳ ಲೋಕ, 2 ಮಧ್ಯ ಬಿಹಿಲೋಕ, 3 ಮೇಲ್ ಸ್ವರ್ಗಲೋಕ. ಸ್ವರ್ಗಲೋಕದಲ್ಲಿ ಅಸರಪಾಲಕರು ಇಂದ್ರ, ಅಗ್ನಿ, ಯಮ, ನವೃತ್, ವರುಣ, ವಾಯು, ಕುಬೇರ, ಈಶಾನ್. ಮೇಲುಗಡೆ 8 ಅಸರಪಾಲಕರದು. ಕೆಳಗಡೆ ಶಿವಪಾರ್ವತಿ, ಕೆಳಗಡೆ ಆದಿತೇಶ, 8 ಆನೆಗಳದು. ಪಾತಾಳ ಲೋಕ, ಬಿಹಿಲೋಕ, ಸ್ವರ್ಗಲೋಕ. ಇದು 1638 ಇಸ್ವಿ, 1638. ಪ್ರತಿ ಹುಣ್ಣಿಮೆಗೆ ಸಾಯಂಕಾಲ 7:30ಕ್ಕೆ ಪಂಚಲ ಮೂರ್ತಿಟ್ಟು ಮಹಾಮಂಗಳಾರತಿ ಮಾಡ್ತಾರೆ. ಇವತ್ತು ಹುಣ್ಣಿಮೆ, ಪ್ರತಿ ತಿಂಗಳಿಗೆ ಹುಣ್ಣಿಮೆಗೆ ಪೂಜೆ. ಈ ಗಂಟೆ ನೋಡಿ, ಎಲ್ಲ ದೇವಸ್ಥಾನಕ್ಕಿದ್ರೆ 1 ಗಂಟೆ ಹೊಡೆದ್ರೆ ಓಂ ಅಂತ ಬರೋದಲ್ಲ. ಈ ಗಂಟೆ ಹೊಡೆ 1 ಹೊತ್ತಲ ಹೊಡೆದ್ರೆ 1 ನಿಮಿಷ ಓಂ ಅಂತ ಹೇಳ್ತಿರ್ತಾವ ನೋಡಿ. ಯಾರು ಮಾತಾಡಬೇಡಿ. ಪಂಚಲ ಗಂಟೆ 400 ವರ್ಷದ ಗಂಟೆ, 400 ವರ್ಷ. ಇಲ್ಲಿ ಬರಿ.
ಇದು ಪಾರ್ವತಿ ದೇವಿ ಪ್ರತಿ ವರ್ಷ ನವರಾತ್ರದಲ್ಲಿ 9 ಅಲಂಕಾರ ಮಾಡ್ತಾರೆ. ಆ ಕಡೆ ಉಮಾಮಠೇಶ್ವರ, ಈ ಕಡೆ ಪಾರ್ವತಿ. ಬಸವಣ್ಣ ಬಲಗಣ್ಣಿಂದ ಈ ಚಿಂಡಿಗೆ ಕರೆಕ್ಟ್ ಪಾರ್ವತಿ ನೋಡ್ತಾನೆ. ನಿಮಗೆ ಕಾಣೋದು ಬಸವಣ್ಣ ಕಣ್ಣಟ್ಟ. ಈ ಕಡೆ ಬನ್ನಿ, ಅಲ್ಲಿ ನೋಡಿ. ಬರ್ರಿ ದೇವಸ್ಥಾನ. ತಾವೆಲ್ಲರೂ ಉತ್ತರ ಭಾಗ ಬಂದ್ರೆ ಅದೇ ಭಾಗ ಹೋಗಬಾರ್ದು. ಅವ್ರ ಮಕ್ಕ ಮಾಡಿ ತಾವೆಲ್ಲರೂ ಮಡಿತೇದ್ರ ಬಗ್ಗೆ ತೋರಿಸೋದಕ್ಕೆ ಅವ್ರು ಯಾರೇ ಕಾಣಿಕೆ ಕೊಡಬಹುದು. ಎಲ್ಲರೂ ನಾನು ಗೌರ್ಮೆಂಟ್ ಏನೇ ಕೊಡೋದು. ಎಲ್ಲರಿಗೂ ನಮಸ್ಕಾರ. ಗೈಸ್ ಕಲ್ಲಿನ ಮಂಟಪ ಒನ್ ಡೇ ತೊಂದರೆ ಒಂದಿಂದ ಅವನಿಂದ ಒಂದೇ ಕಲ್ಲಿನಿಂದ ಮಾಡಿರೋ ಮಂಟಪ. ಯಮ ನೀ ಹಡ್ಸಿ ನೋಡಿ ಗೈಸ್, ಯಮ ಕಣಪ್ಟೆ ಹಸಾಗೈತ್ ಅವನ ವಾಂತಿ ಮನಾಗ. ಇಲ್ಲಿ ಅಮೃತೇಶ್ವರ. ಇದು ಈಗಿಲ್ಲ ಅವಾಗಿನ ಎಲ್ಲ ಅವಾಗಿನ ಇಲ್ಲಿ. ಗೈಸ್ ಮುತ್ಯಾರ ಹೇಳಿದ್ ಕೇಳಿದ್ರಲ್ಲ. ಈಗ ಹೊರಗ್ ಬಂದ್ರ ತಿರುಪತಿ ದೇವಸ್ಥಾನ ಕಾಣ್ತದಂದ್ರ ಇಲ್ಲಿ ತಿರುಪತಿ ಗುಡಿ ಮೊದ್ಲೇ ಹುಣ್ಣಿಮೆ ಐತಿ, ಅಲಂಕಾರ ಮಾಡಿರ್ತಾರ, ಬೆಳ್ಳಿ ಅಲಂಕಾರ ಮಾಡಿರ್ತಾರಂತ. ತೋರಿಸ್ತೀನಿ ಬರ್ರಿ ಗೈಸ್. ತಿರುಪತಿ ಗುಡಿ ಸೇಮ್ ತಿರುಪತಿ ಹೋದಂಗೆ ಆಗತ್ತದ. ಸೇಮ್ ತಿರುಪತಿ. ಅರವಿಂದ್ ಪೂರಾಜ್ ಪೂಜಾರಿ ಅವ್ರಿಗೆ ಹೇಳಿದ ನಾ ಮಾತು ಹೇಳಿ ವಿನಯ ಸರಿ ಗೈಸ್. ಸೇಮ್ ತಿರುಪತಿ ನೋಡ್ದಂಗೆ ಆಗತ್ತದ. ಸೇಮ್ ಗೈಸ್. ತಿರುಪತಿ ಗುಡಿ ಮುಗಿಸ್ಕೊಂಡು ಈಗ ಹೊಂಟಿವಿ. ಬೈ ಅಲ್ಲಿ ಗಜ್ಜು ಕೊಡೋಕಿಂತ ಮೊದಲು ನಿಮ್ಗೊಂದು ಇನ್ನೊಂದು ತೋರಿಸ್ತೀನಿ. ಇದು ಒಂದ್ ಕಟಗಿಲಿ ಆಗ್ಯದ, ಅದು ಇನ್ನೊಂದು ತೋರಿಸ್ತೀನಿ ಬರ್ರಿ ಬಾಲೆ. ಅದು ಆಗಲೇ ತೋರಿಸ್ನಂದೆ ಬಟ್ ಇದು ಅದನ್ನ ತಗೊಂಡು ಇದು ಹೋಗುದು. ಈಗ ಅದು ಬಿಟ್ಟು ಬಾಳ ದಿವಸ ಆಗ್ಯದ. ಈಗ ಹೊಸಾದ್ ಮಾಡ್ಯಾರ. ಇದೇ ನೋಡಿ ಗಾಯ್ಸ್. ಇದು ಎಷ್ಟು ವರ್ಷದ ಐತಿ ನೋಡು, 23. ಇದು ಬರೀ 2 ವರ್ಷ ಆಯ್ತು ಈಗ ಮಾಡಿ. ಇದು ಒಂದ್ ಕಟ್ಟೆ ಮಾಡಿರ್ಬೇಕು. ಇದು ಎಷ್ಟು 2023. ಈಗ 25 2 ವರ್ಷ ಆಯ್ತು ಈಗ ಈ ತೇರಿದ್ದು. ಆ ತೇರು 1603 ಎಲ್ಲಾ ಬೀಚ ಬಂದದಾವ. ಪಾಲ್ಸ್ ಅಟ್ಟೆ ಚಾಲು ಅದಾವ ಈಗ ಆ ರೋಡಿಗೆ. ಈಗ ಜೋಗ್ ಪಾಲ್ಸ್ ಹೋಗೋಣ. ಅಲ್ಲೇ ಗೈಸ್ ನಾಷ್ಟಾ ಮಾಡೋದು ಈಗ. ಬನವಾಸಿ ಇದೆಲ್ಲ ಮುಗಿತ್ತು. ನೆಕ್ಸ್ಟ್ ಬರೋದು ಜೋಗ್ ಜಲಪಾತ. ಮನ್ಯಾಗ ಅತ್ಯಂತ ಬನ್ನಿ ಗೈಸ್ ನಾಷ್ಟಾ ಮಾಡೋದು. ಬಾಯ್ ಬಾಯ್ ಟಾಟಾ. ಈಗ ಸಿಗೋಣ ಜೋಗ್ ಜಲಪಾತ. ಬಾಯ್ ಗೈಸ್. ನಾವು ಜೋಗ್ ಹೊಂಟಿದ್ದೀವಿ. ಆದ್ರೆ ಇಲ್ಲೊಂದು ನನಗೊಂದು ಹೊಳಿ ಸಾಪ್ಲಿಕ್ಕೆ ಕೇಳುತ್ತೆ. ಎಲ್ಲಂದ್ರೆ ಬನವಾಸಿಯಿಂದ ಜೋಗ್ ಜಲಪಾತ ಹೋಗುವಾಗ ಒಂದು ಸಮುದ್ರ ಸಪ್ಲ ಕೇಳತ್ತೈತಿ. ಅದು ಇಲ್ಲೇ ಐತಿ, ತೋರಿಸ್ತೀನಿ ಬರ್ರಿ ನೀವು ಗಾಯ್ಸ್. ನೋಡಿ ಗಾಯ್ಸ್, ಸ್ವರ್ಗ ನೋಡಿ ಗಾಯ್ಸ್ ಹೇಗಿದೆ. ಇಲ್ಲೆಲ್ಲ ನೋಡ್ಬಿಟ್ಟು ಖಂಡಿತ ಗಾಯ್ಸ್. ಇದು ಇನ್ನ ಟ್ರೇಲರ್ ಐತಿ, ಪಿಕ್ಚರ್ ಇನ್ನ ಬಾಕಿ ಐತಿ.